ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಿಡ್ಸ್ ಸ್ಪೆಷಲ್ ಸ್ನ್ಯಾಕ್ಸ್ ರೆಸಿಪಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಕ್ಕಳ ಫೇವ್ರೆಟ್ ಸ್ನ್ಯಾಕ್ಸ್, ಚೀಸ್ ಬಾಲ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಬೇಯಿಸಿದಂಥ 2 ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ. ಅದಕ್ಕೆ ಬೇಯಿಸ್ಕೊಂಡಂತಹ ಜೋಳನ ಹಾಕೊಳ್ತಾ ಇದ್ದೇನೆ, ಕಾರ್ನನ್ನು ಹಾಕೊಳ್ತಾ ಇದ್ದೇನೆ. ಸ್ವೀಟ್ ಕಾರ್ನ್ ನಾನು ಯೂಸ್ ಮಾಡಿರೋದು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸು, ಪೆಪ್ಪರ್ ಪೌಡರು, ಹಾಗೆ ಸ್ವಲ್ಪ ಒರೆಗಾನೋನ ಹಾಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 2 ಚಮಚ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಒಂದು ಡಫ್ನ ರೆಡಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗೋ ಥರ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ. ಕೈಗೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಆಲೂಗಡ್ಡೆ ಮಿಶ್ರಣವನ್ನು ತಗೊಂಡು ಈ ಥರ ಬಾಲ್ಸ್ಗಳಾಗಿ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಶೇಪ್ ಕೊಟ್ಟು ಹೆಬ್ಬೆರಳಿಂದ ಸ್ವಲ್ಪ ಈ ಥರ ಶೇಪ್ ಕೊಡಿ. ಇದರ ಮಧ್ಯದಲ್ಲಿ ನಾನಿಲ್ಲಿ ಚೀಸನ್ನು ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ ಮೊಜರೆಲ್ಲಾ ಚೀಸ್ನ ಯೂಸ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಯಾವ ಚೀಸ್ ಇದೆಯೋ ನೀವು ಅದನ್ನು ಹಾಕ್ಕೊಳ್ಬಹುದು. ಪ್ರೊಸೆಸ್ ಚೀಸ್ ಇದ್ದರೆ ಅದನ್ನು ನೀವು ಯೂಸ್ ಮಾಡಬಹುದು. ಇವಾಗ ಈ ಥರ ಚೆನ್ನಾಗಿ ಎಲ್ಲ ಬಾಲ್ಸ್ಗಳನ್ನು ಇದೇ ರೀತಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದು ಬಾಲ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಬಾಲ್ಸ್ಗಳಾಗಿ ಮಧ್ಯದಲ್ಲಿ ಸ್ವಲ್ಪ ಚೀಸ್ ಹಾಕಿಬಿಟ್ಟು ಎಲ್ಲ ಚೀಸ್ ಬಾಲ್ಸ್ನ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಡಿಪ್ಪಿಗೆ ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಉಪ್ಪನ್ನು ತಗೊಂಡು ನೀರು ಹಾಕಿಬಿಟ್ಟು ಒಂದು ಪ್ಯೂರಿನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಔಟರ್ ಕೋಟ್ಗೆ ನಾನಿಲ್ಲಿ ಬ್ರೆಡ್ ಕ್ರಮ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಚೀಸ್ ಬಾಲ್ನ ಡಿಪ್ ಮಾಡಿಬಿಟ್ಟು ಒಂದೊಂದು ಚೀಸ್ ಬಾಲ್ನ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಪ್ಯೂರಿಯಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಡಿಪ್ ಆದಮೇಲೆ ನಾನಿಲ್ಲಿ ಬ್ರೆಡ್ ಕ್ರಮ್ಸಲ್ಲಿ ಹಾಕಿಬಿಟ್ಟು ಬ್ರೆಡ್ ಕ್ರಮ್ಸ್ ಚೆನ್ನಾಗಿ ಕೋಟ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಕಾರ್ನ್ ಬಾಲ್ಸ್ಗಳನ್ನು ಸಹ ನೀವು ಇದೇ ರೀತಿ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ. ನಾನು ಇನ್ನೊಂದು ಸಲನೂ ಇದನ್ನು ತೋರಿಸ್ತೇನೆ. ನೋಡಿ, ಬಾಲ್ಸನ್ನು ತಗೊಂಡು ಫಸ್ಟಿಗೆ ನಾನು ಪ್ಯೂರಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೇನೆ. ಡಿಪ್ ಮಾಡ್ಕೊಂಡ್ಬಿಟ್ಟು ಬ್ರೆಡ್ ಕ್ರಮ್ಸಲ್ಲಿ ಚೆನ್ನಾಗಿ ಕೋಟ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಬಾಲ್ಸ್ಗಳು ಸಹ ರೆಡಿಯಾಗಿದೆ. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ಸಹ ತಿಂತಾರೆ. ಇಲ್ಲಿ ಇವಾಗ ಎಣ್ಣೆ ಸಹ ಬಿಸಿಯಾಗಿದೆ. ನಾನು ಫ್ಲೇಮ್ನ ಸ್ವಲ್ಪ ದೊಡ್ಡ ಇಟ್ಕೊಂಡಿದ್ದೆ. ಇವಾಗ ಲೋ ಫ್ಲೇಮ್ ಮಾಡಿದ್ದೀನಿ. ಲೋ ಫ್ಲೇಮ್ ಮಾಡಿಬಿಟ್ಟು ಇದನ್ನು ಡೀಪ್ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಇದನ್ನು ಫ್ರೈ ಮಾಡಬೇಕು. ಫ್ಲೇಮ್ ಲೋವಲ್ಲೇ ಇರಲಿ. ಇವಾಗ ನಾವು ಎಣ್ಣೆಗೆ ಬಿಡ್ತಿದ್ದಾಗೆ ನೀವು ಯಾವುದೇ ರೀತಿಯ ಸೌಟನ್ನು ಹಾಕಕ್ಕೆ ಹೋಗಬೇಡಿ. 1-2 ನಿಮಿಷ ಅದು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಲಿ, ಇಲ್ಲ ಒಳಗಡೆ ಚೆನ್ನಾಗಿ ಬೇಯಲ್ಲ. ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ. ಔಟ್ಸೈಡಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡೋದ್ರಿಂದ. 1-2 ನಿಮಿಷ ಆದಮೇಲೆ ನೀವು ಸೌಟನ್ನು ಹಾಕಿ ಸ್ವಲ್ಪ ಮೊರ್ಚ್ ಹಾಕಬಹುದು. ಇವಾಗ ನೋಡಿ, ರೆಡಿಯಾಗಿದೆ. ಗೋಲ್ಡನ್ ಕಲರಿಗೂ ಸಹ ಬಂದಿದೆ. ನಾನು ಇದನ್ನು ಟೊಮೆಟೊ ಕೆಚಪ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಟೀ ಟೈಮ್ ಸ್ನ್ಯಾಕ್ಸಿಗೆ ಇದು ತುಂಬ ಚೆನ್ನಾಗಿ ಸಹ ಇರುತ್ತೆ. ಮಕ್ಕಳಿಗೆ ಅಂತೂ ತುಂಬ ಫೇವ್ರೆಟ್ ಸ್ನ್ಯಾಕ್ಸ್ ಇದು. ನೀವು ಸಹ ಖಂಡಿತ ಇದನ್ನು ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡಿಬಿಟ್ಟು ಬಂದು ಕಮೆಂಟ್ಸ್ ಮಾಡಿ ಸಹ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.